ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಇವತ್ತಿನ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ ವಿದ್ಯಾರ್ಥಿಗಳೇ, ಸಾಮೂಹಿಕ ಭದ್ರತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮೂಹಿಕ ಭದ್ರತೆ ಅಂದ್ರೇನು, ಅದರ ವ್ಯಾಖ್ಯಾನ ಏನು, ಅದರ ತತ್ವಗಳೇನು ಮತ್ತು ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವು ಕ್ಲಾಸಲ್ಲಿ ಇವತ್ತು ತಿಳ್ಕೊಳ್ಳೋಣ. ಯಾಕೆಂತೇಳಿದ್ರೆ ನಮ್ಗೆ ಗೊತ್ತಿದೆ, ಸಾಮೂಹಿಕ ಭದ್ರತೆ ಎಂಬ ಪರಿಕಲ್ಪನೆ ಯಾವುದಕ್ಕೋಸ್ಕರ ಬಂದಿದೆಪ್ಪ, ಯಾವ ಸಂಬಂಧಿಸಿದೆ ಅಂತೇಳಿದ್ರೆ ವಿಶ್ವಶಾಂತಿಯ ಪರಿಕಲ್ಪನೆಗೋಸ್ಕರ ನಾವು ಯಾವುದನ್ನು ತೊಗೊಂಬಂದಿದ್ವಿ, ಸಾಮೂಹಿಕ ಭದ್ರತೆಯನ್ನು ತೊಗೊಂಬಂದ್ವಿ ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಯಾಕೆಂತೇಳಿದ್ರೆ ಅಂತಾರಾಷ್ಟ್ರೀಯದಲ್ಲಿ ನಾವು ಏನನ್ನು ಕಾಪಾಡ್ಕೋಬೇಕಾಗಿದೆ, ವಿಶ್ವಶಾಂತಿಯನ್ನು ಅಥವಾ ಶಾಂತಿ ಭದ್ರತೆಯನ್ನು ಕಾಪಾಡ್ಕೋಬೇಕಾಗಿದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮುಖ್ಯವಾಗಿ ಏನನ್ನು ಕಾಪಾಡ್ಕೋಬೇಕು, ಶಾಂತಿಯನ್ನು ಕಾಪಾಡ್ಕೋಬೇಕು ಅನ್ನೋಕ್ಕೋಸ್ಕರ ನಮಗೇನಾಗಿದೆ ಸಾಮೂಹಿಕ ಭದ್ರತೆ. ಆದರೆ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಅಂತಾರಾಷ್ಟ್ರೀಯದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ನಮಗೆ ಏನಾಗಿದೆಪ್ಪ ಅಂತೇಳಿದ್ರೆ ವಿಫಲಗೊಂಡಾಗ ನಮಗೆ ಪರಿಹಾರವಾಗಿ ನಾವು ಯಾವ ಮಾರ್ಗವನ್ನು ಇಟ್ಕೋಬೇಕಾಗಿದೆ, ಸಾಮೂಹಿಕ ಭದ್ರತೆಯನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ದೀವಿ. ಈಗ ನಮಗೆ ಗೊತ್ತಿದೆ, ಮೊದಲನೇ ಮಹಾಯುದ್ಧ ಆದಮೇಲೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸ್ಥಿತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಅರ್ಥ ಆಗ್ತಾಯಿದೆ. ಯಾಕೆಂತೇಳಿದ್ರೆ ಆಗ ನಮಗೆ ಗೊತ್ತಿದೆ, ಅಲ್ಲಿ ನಾವು ಶಾಂತಿಯನ್ನು ತರಬೇಕು ಮತ್ತು ಭದ್ರತೆಯನ್ನು ತರಬೇಕು ಅನ್ನೋ ಸಲುವಾಗಿ ನಾವು ಯಾವುದನ್ನು ಸ್ಥಾಪನೆ ಮಾಡ್ಕೊಂಡ್ವಿ, ನಾವು ರಾಷ್ಟ್ರ ಸಂಘವನ್ನು ಸ್ಥಾಪನೆ ಮಾಡ್ಕೊಂಡ್ವಿ. ಶಾಂತಿ ಮತ್ತು ಭದ್ರತೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ರಾಷ್ಟ್ರ ಸಂಘವನ್ನು ಸ್ಥಾಪನೆ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಆದರೆ ಇಲ್ಲಿ ನಮಗೇನಾಗಿದೆಪ್ಪ ಅಂತೇಳಿದ್ರೆ ಆದರೆ ರಾಷ್ಟ್ರ ಸಂಘ ಏನಾಯ್ತಪ್ಪ ಅಂತೇಳಿದ್ರೆ 2ನೇ ಮಹಾಯುದ್ಧವನ್ನು ತಡೆಯುವಲ್ಲಿ ಏನಾಯಿತು, ವಿಫಲವಾಯಿತು. ಆದ ಕಾರಣ ತನ್ನ ರಾಷ್ಟ್ರ ಸಂಘ ಏನು ಮಾಡ್ತು, ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಆದರೆ 2ನೇ ಮಹಾಯುದ್ಧದ ನಂತರ ನಾವು ಏನನ್ನು ನಾವು ಸ್ಥಾಪನೆ ಮಾಡ್ಕೊಂಡ್ವಿ, ಯಾಕೆಂದರೆ ವಿಶ್ವದಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪ, ಶಾಂತಿ ಮತ್ತು ಭದ್ರತೆ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಮತ್ತೆ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡ್ಕೊಂಡ್ವಿ. ಅದು ಯಾವುದಪ್ಪ ಅಂತೇಳಿದ್ರೆ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡ್ವಿ. ಯಾಕೆ ಅಂತೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ನಮಗೇನು ಬೇಕಾಗಿತ್ತು, ಭದ್ರತೆ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಅದನ್ನು ಸ್ಥಾಪನೆ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಅದಕ್ಕೆ ವಿಶ್ವಸಂಸ್ಥೆ ತನ್ನ ಪ್ರಣಾಳಿಕೆಗಳಲ್ಲಿ ಏನು ಮಾಡಿದೆಪ್ಪ ಅಂತೇಳಿದ್ರೆ ಇಲ್ಲಿ 36ರಿಂದ 51ನೇ ವಿಧಿಯವರೆಗೆ ನಮಗೆ ಯಾವುದ್ರ ಬಗ್ಗೆ ಹೇಳಿದೆಪ್ಪ ಅಂತೇಳಿದ್ರೆ ಸಾಮೂಹಿಕ ಭದ್ರತಾ ಕ್ರಮದ ಬಗ್ಗೆ ಅಳವಡಿಸ್ಕೊಳ್ಳೋ ಬಗ್ಗೆ ಅಳವಡಿಸ್ಕೊಳ್ಳೋ ಬಗ್ಗೆ ನಮಗೇನಪ್ಪ ಪ್ರತಿಪಾದಿಸಿದೆ ಅಂತ ನಾವು ಹೇಳ್ತಾ ಇದ್ವಿ. ಅಂದರೆ ಇಲ್ಲಿ 36ನೇ ವಿಧಿಯಿಂದ ನಮಗೆ 51ನೇ ವಿಧಿ ನಮಗೆ ವಿಶ್ವಸಂಸ್ಥೆಯಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಪ್ಪ ಅಂತೇಳಿದ್ರೆ ಈ ಸಾಮೂಹಿಕ ಭದ್ರತೆಯ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಪ್ರತಿಪಾದಿಸಿದೆ. ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳ ಹಿತಾಸಕ್ತಿ ಮತ್ತು ವಿಶ್ವಶಾಂತಿಯನ್ನು ನಾವೇನು ಮಾಡಬೇಕು, ಕಾಪಾಡುವಂಥ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾವುದನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀವಪ್ಪ ಅಂತೇಳಿದರೆ ಇಲ್ಲಿ ಸಾಮೂಹಿಕ ಭದ್ರತೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಇಲ್ಲಿ ರಾಷ್ಟ್ರಗಳ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಸ್ವಾತಂತ್ರ್ಯ ಹಾಗೂ ಶಾಂತಿಗೆ ನಾವು ಅನ್ಯಾಯ ಆಗ್ತಾ ಇದೆ ಅಥವಾ ಅಪಾಯ ಆಗ್ತಿದೆ ಅಂತ ನಮಗೆ ಅಂದಾಗ ಆಗ ಬೇರೆ ರಾಷ್ಟ್ರಗಳನ್ನು ಅಕ್ರಮವನ್ನು ತಡೆಯಬೇಕು ಮತ್ತು ಅದನ್ನು ಎದುರಿಸಲು ರಾಷ್ಟ್ರಗಳು ಏನು ಮಾಡಬೇಕು, ಒಂದುಗೂಡುವಂಥ ಒಂದು ಭದ್ರತೆ ವ್ಯವಸ್ಥೆ ಇದೆ. ಅಂದರೆ ನಮ್ಗೆ ಗೊತ್ತಾಗಿದೆ, ಬೇರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಿದ್ರು ಅಂತ ತಿಳ್ಕೊಳ್ರಿ, ಎಲ್ಲ ರಾಷ್ಟ್ರಗಳು ಏನು ಮಾಡಬೇಕು, ಒಂದುಗೂಡ್ಕೊಂಡು ಆ ರಾಷ್ಟ್ರವನ್ನು ಎದುರಿಸುವ ಒಂದು ವ್ಯವಸ್ಥೆಗೆ ನಾವು ಏನಂತ ಹೇಳ್ತೀವಪ್ಪ, ಸಾಮೂಹಿಕ ಭದ್ರತೆ ಅಂತ ನಾವು ಕರಿತೀವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಹಾಗಾದರೆ ಇದರ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏಕೆಂತೇಳಿದ್ರೆ ಸಾಮೂಹಿಕ ಭದ್ರತೆ ಎಂಬುದು ನಮಗೆ ಗೊತ್ತಾಗ್ತಿದೆ, ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಅನ್ನೋ ಒಂದು ತತ್ವದ ಮೇಲೆ ನಾವು ರಚನೆ ಮಾಡ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಯಾಕೆಂದರೆ ಅದು ನೋಡ್ಕೊಡ್ರಿ, ಇಲ್ಲಿ ಏನಂತ ಹೇಳ್ತಿದ್ದಪ್ಪ, ಒಬ್ಬನು ಎಲ್ಲರಿಗಾಗಿ. ಅಂದರೆ ಒಬ್ಬನು ಏನು ಮಾಡಬೇಕು, ಎಲ್ಲರಿಗೋಸ್ಕರ ಇರಬೇಕು. ಅದೇ ಎಲ್ಲರೂ ಒಬ್ಬನಿಗಾಗಿ, ಅಂದರೆ ಎಲ್ಲರೂ ಸಹ ಒಬ್ಬನಿಗೆ ಏನು ಮಾಡಬೇಕು, ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ನಮ್ಗೆ ಅರ್ಥವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರ ಇದನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಅದರ ಅರ್ಥ ನೋಡಿದಾಗ ಅರ್ಥ ಆಗ್ತೀವಿ ನೋಡಿ, ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬರಿಗಾಗಿ ಅನ್ನೋ ಒಂದು ತತ್ವದ ಆಧಾರದ ಮೂಲಕ ಇದು ಅಸ್ತಿತ್ವಕ್ಕೆ ಬಂದಿದೆ ಅಂತ ನಾವು ಹೇಳ್ತಾ ಇದ್ವಿ. ಇಲ್ಲಿ ಸಾಮೂಹಿಕ ಭದ್ರತೆಯಲ್ಲಿ 2 ಪದ ಇದೆ. ಆ 2 ಪದಗಳು ಯಾವುವು ಅಂತೇಳಿದರೆ ಒಂದೊಂದು ಪದ ಒಂದೊಂದು ಅರ್ಥವನ್ನು ನೀಡ್ತಾ ಹೋಗ್ತಿದೆ. ಒಂದೊಂದು ಪದ ಏನು ಮಾಡ್ತಿದೆ, ಒಂದೊಂದು ಅರ್ಥಗಳನ್ನು ನೀಡ್ತಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಸಾಮೂಹಿಕ ಎಂಬುದು ಏನು ಅರ್ಥ ಕೊಡ್ತಿದೆ ಅನ್ನೋದ್ರ ಬಗ್ಗೆ ನೋಡಿದಾಗ ಅಲ್ಲಿ ಅದು ಸ್ವಭಾವವನ್ನು ತಿಳಿಸ್ತಿದೆ.
ಅಂದರೆ ಇಲ್ಲಿ ಸಾಮೂಹಿಕ ಎಂಬುದು ನಮಗೆ ಏನು ತಿಳಿಸ್ತಾ ಇದೆ? ಸ್ವಭಾವ ತಿಳಿಸ್ತಾ ಇದೆ. ಭದ್ರತೆ ಎನ್ನುವುದು ಏನು ತಿಳಿಸ್ತಮ್ಮ? ಗುರಿಯನ್ನು ಅಥವಾ ವಿಶ್ವಶಾಂತಿಯನ್ನು ತಿಳಿಸ್ತಿದೆ. ಅವೆರಡೂ ನೋಡಿದಾಗ ನಮಗೆ ಅರ್ಥ ಆಗ್ತಿದೆ ಸ್ವಭಾವ ಶಾಂತಿ ಅಥವಾ ಸ್ವಭಾವ ಗುರಿ ಅಂತ ಹೇಳ್ತೀವಿ. ಆದರೆ ಅದನ್ನು ಕರೆಕ್ಟಾಗಿ ನಾವು ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಾಮೂಹಿಕ ಭದ್ರತೆ ಅಂತ ಸಹ ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಎರಡು ಅರ್ಥ ಇದೆ. ಇಲ್ಲಿ ಸಾಮೂಹಿಕ ಅಂತ ಹೇಳಿದ್ರೆ ಸ್ವಭಾವದ ಬಗ್ಗೆ ನಮ್ಗೆ ತಿಳಿಸ್ತಿದೆ, ಯಾವ ರೀತಿಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ. ಇಲ್ಲಿ ಭದ್ರತೆ ಅಂತ ಹೇಳಿದ್ರೆ ಗುರಿ ಅಥವಾ ವಿಶ್ವಶಾಂತಿಯ ಬಗ್ಗೆ ತಿಳಿಸ್ತಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಈ ಗುರಿಗಳನ್ನು ನೋಡಿದಾಗ ನಮಗೆ ಈ ಅರ್ಥ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಇಲ್ಲಿಗೆ ಕೆಲವೊಂದು ವ್ಯಾಖ್ಯಾನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಇದುವರೆಗೂ ಸಹ ನಮ್ಮ ರಾಜ್ಯಶಾಸ್ತ್ರಜ್ಞರಲ್ಲಿ ಏನಾಗಿದೆ ಅಂತೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರಲ್ಲೂ ಸಹ ಏನಾಗಿದೆಪ್ಪ ಅಂತೇಳಿದ್ರೆ ಒಂದೇ ರೀತಿಯಾದ ವ್ಯಾಖ್ಯಾನಗಳನ್ನು ಕೊಡುವಲ್ಲಿ ವಿಫಲರಾಗಿದ್ದಾರೆ. ಅವರು ಅವರವರ ದೃಷ್ಟಿಕೋನದಲ್ಲಿ ಈ ಸಾಮೂಹಿಕ ಭದ್ರತೆಯ ಬಗ್ಗೆ ತನ್ನ ವ್ಯಾಖ್ಯಾನಗಳನ್ನು ನೀಡ್ತಾ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನೋಡೋಣ. ಮೊದಲನೇದಾಗಿ ನಾವು ಯಾರ ವ್ಯಾಖ್ಯಾನದ ಬಗ್ಗೆ ನೋಡೋಣಪ್ಪ ಅಂತೇಳಿದ್ರೆ ಮಾರ್ಗೊಂತೋ ಅವರ ವ್ಯಾಖ್ಯಾನವನ್ನು ನಾವು ತಿಳ್ಕೊಳ್ಳೋಣ. ಮಾರ್ಗೊಂತೋ ಅವರ ಪ್ರಕಾರ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವ್ಯಾಖ್ಯಾನಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳಿದ್ರೆ ಅಂತೇಳಿದರೆ ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಎನ್ನುವುದೇ ಸಾಮೂಹಿಕ ಭದ್ರತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಪ್ರಕಾರ ಏನಾಗಿದೆಯಪ್ಪ ಅಂತೇಳಿದ್ರೆ ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಎನ್ನುವುದೇ ಸಾಮೂಹಿಕ ಭದ್ರತೆ ಆಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಈ ಫಾರ್ ಎಕ್ಸಾಂಪಲ್ ಅಂದರೆ ಉದಾಹರಣೆ ಹೇಳಬೇಕು ಅಂತೇಳಿದ್ರೆ ಎ ಎಂಬ ರಾಷ್ಟ್ರ ಬಿ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದಾಗ, ನೋಡಪ್ಪ, ಎ ಎಂಬ ರಾಷ್ಟ್ರ ಇದೆಯಲ್ಲ, ಅದು ಬಿ ಎಂಬ ರಾಷ್ಟ್ರದ ಮೇಲೆ ಏನಾದ್ರು ಆಕ್ರಮಣ ಮಾಡಿದಾಗ ಅಲ್ಲಿ ಬಿ ಪರವಾಗಿ ಉಳಿದೆಲ್ಲ ರಾಷ್ಟ್ರಗಳು ಅಂದರೆ ABCDEF ಅಂತ ಇರ್ತದಲ್ಲ, ಆ ರಾಷ್ಟ್ರಗಳು ಸಾಮೂಹಿಕವಾಗಿ ಯಾರ ವಿರುದ್ಧವಾಗಿ ಕ್ರಮ ತಗೋಬೇಕು? ಎ ರಾಷ್ಟ್ರದ ವಿರುದ್ಧವಾಗಿ ಕ್ರಮ ತಗೋಬೇಕು. ಗೊತ್ತಾಯ್ತಾನೆ ಹೇಳ್ತಿರೋದು? ಇಲ್ಲಿ ನೀವು ಅರ್ಥ ಮಾಡ್ಕೊಡ್ರಿ. ಎ ಎಂಬ ರಾಷ್ಟ್ರ ಇದೆಯಲ್ಲಪ್ಪ, ಅದು ಬಿ ರಾಷ್ಟ್ರದ ಮೇಲೆ ಏನು ಮಾಡ್ತತೆ? ಆಕ್ರಮಣ ಮಾಡ್ತತೆ. ಆಗ ಏನು ಮಾಡಬೇಕು? ಬಿ ಪರವಾಗಿ ಏನು ಮಾಡಬೇಕು? CDEF ರಾಷ್ಟ್ರಗಳೇ ಮಾಡಬೇಕು, ಸಾಮೂಹಿಕವಾಗಿ ಯಾರ ಮೇಲೆ ವಿರುದ್ಧವಾಗಿ ತಗೋಬೇಕು? ಎ ರಾಷ್ಟ್ರದ ಮೇಲೆ ವಿರುದ್ಧವಾಗಬೇಕು. ಅದಕ್ಕೆ ನಾವು ಸಾಮೂಹಿಕ ಭದ್ರತೆ ಅಂತ ನಾವು ಕರಿತೀವಿ. ಅದಕ್ಕೆ ಇಲ್ಲಿ ನೋಡ್ಕೊಡ್ರಿ, ಅದಕ್ಕೆ ಮಾರ್ಗೊಂತೋಡ ಮಾತು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿದೆ ಈಗ. ಯಾಕೆಂದರೆ ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗುವುದೇ ನಮಗೇನಾಗಿದೆ? ಸಾಮೂಹಿಕ ಭದ್ರತೆ ಅಂತ ನಾವು ಹೇಳ್ತಾ ಇದ್ವಿ. ಅದೇ ರೀತಿಲಿ ಬರ್ಗರ್ ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ. ಏನಪ್ಪ ಅದು? ಸಾಮೂಹಿಕ ಭದ್ರತೆ ಬಗ್ಗೆ ಅಸ್ತಿತ್ವದಲ್ಲಿರುವಂಥ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ವಿರುದ್ಧ, ಅಸ್ತಿತ್ವದಲ್ಲಿ ಇರುವಂಥ ಅಂತಾರಾಷ್ಟ್ರೀಯ ವ್ಯವಸ್ಥೆಯ ವಿರುದ್ಧ ಅಕ್ರಮವನ್ನು ತಡೆಯಲು ಇರುವ ಒಂದು ಇದೆಯಲ್ಲ, ಗುಂಪು ಇದೆಯಲ್ಲ, ಅದನ್ನೇ ನಾವು ಏನಂತ ಹೇಳ್ತೀವಪ್ಪ? ಸಾಮೂಹಿಕ ಭದ್ರತೆ ಅಂತ ನಾವು ಕರಿತೀವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಅದು ಸಾಮೂಹಿಕ ಕಾರ್ಯಾಚರಣೆಯನ್ನೇ ನಾವೇನಂತ ಹೇಳ್ತೀವಪ್ಪ? ಸಾಮೂಹಿಕ ಭದ್ರತೆ ಅಂತ ನಾವು ಕರಿತೀವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಇಲ್ಲಿ ನಮಗೆ ಅರ್ಥ ಆಗ್ತಿದೆ ಏನಪ್ಪ ಅಂತೇಳಿದ್ರೆ, ಇಲ್ಲಿ ಸಾಮೂಹಿಕ ಭದ್ರತೆ ಅಂದರೆ ನಮಗೆ ಅರ್ಥ ಆಯಿತು, ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ ಅನ್ನೋದು ನಮಗೆ ಅರ್ಥ ಆಗ್ತಿದೆ. ಅಂದರೆ ನಮಗೆ ಯಾರೋ ಒಬ್ಬ ಶತ್ರು ರಾಷ್ಟ್ರ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಎಲ್ಲರೂ ಅದನ್ನು ಒಗ್ಗಟ್ಟಿನಿಂದ ಏಡಿಸಿದಾಗ ನಾವು ಸುರಕ್ಷಿತವಾಗಿರ್ತೀವಿ ಮತ್ತು ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನೆಕ್ಸ್ಟು ಇದರ ಲಕ್ಷಣ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ನಮಗೆ ಗೊತ್ತಾಗ್ತಿದೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಮಾನ ಹಿತಾಸಕ್ತಿಗಳ ಈಡೇರಿಕೆಗೋಸ್ಕರ ಕೆಲವು ರಾಷ್ಟ್ರಗಳು ಮಾಡಿಕೊಂಡಂಥ ಒಪ್ಪಂದ ಆಗಿದೆ. ಅಂದರೆ ಸಮಾನ ಹಿತಾಸಕ್ತಿಗಳು ಏನು ಮಾಡಬೇಕು? ಈಡೇರಿಕೆ ಮಾಡ್ಕೋಬೇಕು ತಾನೆ. ಅದಕ್ಕೆ ಕೆಲವು ರಾಷ್ಟ್ರಗಳು ಏನು ಮಾಡ್ತಾ ಹೋಗಿದ್ದಾವೆ? ಒಪ್ಪಂದಗಳನ್ನು ಮಾಡ್ಕೊತಾ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಹೇಳ್ತಾ ಇದ್ವಿ. ಕೆಲವು ರಾಷ್ಟ್ರಗಳು ಏನಾಗಿದೆ? ತಮ್ಮ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು ಅನ್ನೋಕ್ಕೋಸ್ಕರ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಹೇಳ್ತಾ ಇದ್ವಿ. ಅದೇ ರೀತಿಲಿ ಎರಡನೇ ಪಾಯಿಂಟ್ ಏನಾಗಿದೆಪ್ಪ ಅಂತೇಳಿದ್ರೆ ವಿಶ್ವಶಾಂತಿ ಮತ್ತು ಪರಸ್ಪರ ಭದ್ರತೆ ಉದ್ದೇಶವನ್ನು ಹೊಂದಿದೆ. ಎರಡನೇ ಪಾಯಿಂಟ್ ಏನಾಗಿದೆಪ್ಪ? ವಿಶ್ವಶಾಂತಿ ಮತ್ತು ಪರಸ್ಪರ ಭದ್ರತೆಯ ಉದ್ದೇಶವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಮೂರನೇ ಪಾಯಿಂಟು ಏನಾಗಿದೆಪ್ಪ ಅಂತೇಳಿದ್ರೆ ಇದು ನಮಗೆ ಏನಾಗಿದೆ ಅಂತೇಳಿದ್ರೆ ಒಂದು ರಾಷ್ಟ್ರದ ಅಸ್ತಿತ್ವವನ್ನು ಅಂತ್ಯಗೊಳಿಸುವಂಥ ಉದ್ದೇಶ ಹೊಂದಿಲ್ಲ. ಅಂದರೆ ಯಾವುದೇ ಒಂದು ರಾಷ್ಟ್ರವನ್ನು ಅಂತ್ಯಗೊಳಿಸುವಂಥ ಉದ್ದೇಶ ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಇದು ಒಂದು ರೀತಿ ನಮಗೆ ತಾತ್ವಿಕತೆ
ಮತ್ತು ಶಾಶ್ವತವಾದ ಒಂದು ವ್ಯವಸ್ಥೆಯನ್ನು ಹೊಂದಿಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಅಂದರೆ ಇದು ತಾತ್ವಿಕತೆಯೂ ಹೊಂದಿಲ್ಲ ಮತ್ತು ಶಾಶ್ವತವಾದ ಒಂದು ವ್ಯವಸ್ಥೆಯನ್ನು ಹೊಂದಿಲ್ಲ ಅನ್ನೋದ್ರ ಬಗ್ಗೆ ಸಹ ನಮ್ಗೆ ಗೊತ್ತಾಗ್ತಿದೆ. ಮತ್ತು ಇದು ಅಂತಾರಾಷ್ಟ್ರೀಯದಲ್ಲಿ ನಮಗೆ ಅಂತಾರಾಷ್ಟ್ರೀಯದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡ್ತತೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಹೀಗೆ ಇದು ನಮ್ಮ ಸಾಮೂಹಿಕ ಬದ್ಧತೆಯ ಬಗ್ಗೆ ನಮಗೆ ಸಮಾನವಾದ ಹಿತಾಸಕ್ತಿಯನ್ನು ಹೊಂದಿದ್ದು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ವಿಶ್ವಮಟ್ಟದಲ್ಲಿ ಸ್ಥಿತಿಯ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನಮಗೆ ಇದು ಏನಾಗ್ತಿದೆಪ್ಪ, ಒಂದು ಕ್ರಮ ತಗೊಳ್ಳುವಂಥ ಉದ್ದೇಶವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರ ನಮಗೆ ಇದನ್ನೆಲ್ಲ ಲಕ್ಷಣ ಮತ್ತು ಈ ವ್ಯಾಖ್ಯಾನ ಅರ್ಥಗಳನ್ನು ನೋಡಿದಾಗ ಗೊತ್ತಾಗತ್ತೆ. ಅಂದರೆ ನಮಗೆ ಯಾವುದೇ ಒಬ್ಬ ಶತ್ರು ರಾಷ್ಟ್ರಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ಎಲ್ಲರೂ ಒಗ್ಗಟ್ಟು ಅಕ್ಕಪಕ್ಕ ರಾಷ್ಟ್ರಗಳು ಸೇರಿಕೊಂಡು ಅದರ ಪರವಾಗಿ ನಿಂತ್ಕೊಂಡು ಆ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡಿದಾಗ ಅಲ್ಲಿ ನಮಗೆ ಏನಕ್ಕಪ್ಪ ಆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಥ್ಯಾಂಕ್ಸ್. ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದರ ತತ್ವಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಆಲ್ ಆಫ್ ಯು.